ಆ ಒಂದು ಗಳಿಗೆಯಲ್ಲಿ ತನ್ನ ಪ್ರಾಣವನ್ನು ಇದು ಕಡೆಗಣಿಸಿ ಶಿವಾಜಿ ಮಹಾರಾಜರಿಗಾಗಿ ಪ್ರಾಣತ್ಯಾಗ ಮಾಡಿದ ಸೂರ್ಯರಾವ್ ಮೋರೆ ಮತ್ತು ದಳ್ವಿ ಅವರು ತಮ್ಮ ಸೈನ್ಯ ತಗೊಂಡ್ಬಿಟ್ಟು ವಿಶಾಲಗಡ ಕೋಟೆಯಿಂದ ಒಂದು 50-100 ಅಡಿ ದೂರ ಶಿವಾಜಿಗಾಗಿ ಕಾಯ್ಕೊಂಡಿದ್ರು. ಬರಿಗಾಲಲ್ಲಿ ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಬರ್ತಾರೆ. ಬಂದ್ಬಿಟ್ಟು ಅವರು ಪಲ್ಲಕ್ಕಿಯಿಂದ ಇಳಿತಾರೆ. ಶಹಾಜಿ ಮಹಾರಾಜರು ವಾಪಸ್ಸು ಬೆಂಗಳೂರಿಗೆ ಹೋಗ್ತಾರೆ. ನಮ್ಮ ಬಾಜಿಪ್ರಭು ದೇಶಪಾಂಡೆ ಬಿದ್ದು ಪ್ರಾಣ ಕಳ್ಕೊಂಡ ಜಾಗದಲ್ಲೇ ನಾವು ಅಲ್ಲೇ ಭಕ್ತಿಯಿಂದ ಪೂಜೆ ಮಾಡಿಬಿಟ್ಟು ಅಲ್ಲೇ ಒಂದು ರಾತ್ರಿ ಅಲ್ಲೇ ಇದ್ವಿ. ಪಾವನವಾಯಿತು, ಪುಣ್ಯ ಪಾವನವಾಯಿತು ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಸರು ಪಾವನಖಂಡ ಅಂತ ಹೇಳ್ತಾರೆ. ಇವತ್ತಿಗೂ ಅದು ಪಾವನಖಂಡವೇ ಆಗಿದೆ. ಆದರೆ 2 ಗಂಟೆ ಆಗುತ್ತೆ, 2.5 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ, ಸೌಂಡ್ ಬರೋದಿಲ್ಲ. 3.5 ಗಂಟೆ ಆಯಿತು. ಹಿಂದೆ ಚಿಂತೆ. ಇವನು ಸೈನಿಕರು ಎಲ್ಲ ಒಬ್ಬೊಬ್ಬರಾಗಿ ಸಾಯ್ತಾ ಇದ್ದಾರೆ. ಇವನು ಫಜಲ್ ಖಾನ್ನ ಆದಿಲ್ ಶಾಹಿ ಸೈನಿಕರು ಗುಡ್ಡದ ಮೇಲೆ ಹೋಗ್ಬಿಟ್ಟು ಮೇಲ್ಗಡೆಯಿಂದ ಕಲ್ಲು ಎಸಿತಾ ಇರ್ತಾರೆ. ಅವರನ್ನಲ್ಲಿ ಯುದ್ಧ ಮಾಡಿಬಿಟ್ಟು ಕೊಲ್ತಾರೆ. ಇಲ್ಲಿ ಜಾಸ್ತಿ ಅಂದರೆ ಒಂದು 10-15 ಜನ ಸೈನಿಕರು ಮಾತ್ರ ಉಳ್ಕೊಂಡಿರ್ತಾರೆ ಜೀವ ಸಮೇತ. ಬಾಜಿಪ್ರಭು ದೇಶಪಾಂಡೆ ಮೈ ಮೇಲೆ ನಮ್ಮ ಅರವಿಂದ್ ಘೋಷರು ಅದರೊಂದು ದೊಡ್ಡದೊಂದು ಲಾವಣಿ ಬರೆದಿದ್ದಾರೆ ಇಂಗ್ಲೀಷಲ್ಲಿ. ಅದನ್ನು ಯಾರಾದರೂ ಒಳ್ಳೆ ಕನ್ನಡ ಗೊತ್ತಿದ್ದವ್ರಿಗೆ ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಬೇಕು ಅಂತ ಒಂದು ಆಸೆ ಇದೆ. ದೊಡ್ಡ ಪದ್ಯ ಬರೆದಿದ್ದಾರೆ ಇವರು. ಬಾಜಿಪ್ರಭು ಅಂತ ಒಂದು ಇಂಗ್ಲೀಷ್ ಪದ್ಯ ಬರೆದಿದ್ದಾರೆ. ಅದರಲ್ಲಿ ಅವರು ಬರೀತಾರೆ, ಸಾಧಾರಣ ಬಾಜಿಪ್ರಭು ದೇಶಪಾಂಡೆ ಮೇಲೆ 80 ಮಾರಕ ಗಾಯಗಳಾಗಿದ್ದು. ಎಷ್ಟೋ ಬಿಲ್ಲುಗಳೆಲ್ಲ ಅವನು ಕೈಕಾಲು ಎದೆ ಎಲ್ಲ ಸೀಳ್ಕೊಂಡಿತ್ತು. ಅದನ್ನಲ್ಲೇ ಮುರಿದು ಇನ್ನೂ ಯುದ್ಧ ಮಾಡ್ತಾ ಇದ್ದ. ಸುಮ್ಮನೆ ನಿಂತ್ಕೊಂಡಿದ್ದಾರೆ. ದಂಡಪಟ್ಟ ರಕ್ತ ಸುರಿತಾ ಇದೆ, ಬೀಳಲಿಲ್ಲ. ದಂಡಪಟ್ಟ ಬಿಡಲಿಲ್ಲ. ಇವರಿಗೆ ಮುಂದೆ ಬರಲಿಕ್ಕೆ ಹೆದರಿಕೆ. ಹೆಣಗಳ ರಾಶಿ, ಕುದುರೆಗಳ ರಾಶಿ, ಅದನ್ನು ತುಳ್ಕೊಂಡು ಮುಂದಕ್ಕೆ ಹೋಗ್ಲಿಕ್ಕೆ ಇವ್ರಿಗೆ ಧೈರ್ಯ ಇಲ್ಲ. ಆದಿಲ್ ಶಾಹಿ ಕಡೆಗೆ ಜಸ್ಟ್ ಒಂದು ಸೀನು ಯೋಚನೆ ಮಾಡಿದರೆ ಉಂಟಲ್ಲ, ಆ ಗೋಡ್ಕಿಂಡ ನೀರು ಬರುವ ಕಡೆ ನಾವೊಂದು 7-8 ಜನ ಹೋಗಿದ್ವಿ. ಅದೊಂದು ಇಷ್ಟೊಂದು ಎಮೋಷನಲ್ ಆಗಿಬಿಡ್ತೀವಿ ಅಂತ ಹೇಳಿದರೆ ಅದು ನೋಡಿದರೆ ಕಣ್ಣಲ್ಲಿ ನೀರು ಬರುತ್ತೆ. ಆ ಒಂದು ಗಳಿಗೆಯಲ್ಲಿ ತನ್ನ ಪ್ರಾಣವನ್ನು ಇದು ಕಡೆಗಣಿಸಿ ಶಿವಾಜಿ ಮಹಾರಾಜರಿಗಾಗಿ ಪ್ರಾಣತ್ಯಾಗ ಮಾಡಿದ ಒಂದು ಬಾಜಿಪ್ರಭು ದೇಶಪಾಂಡೆಯ ಆ ಮಣ್ಣು ತಗೊಂಡ್ಬಿಟ್ಟು ನೀವು ವಿಭೂತಿ ಥರ ತಲೆ ಮೇಲೆ ಹಾಕೋತೀರಾ. ಆ ಕಲ್ಲು ಮೇಲೆ ಯಾವುದಾದ್ರೂ ಒಂದು ಕಡೆ ಎಲ್ಲಾದರೂ ಒಂದು ಚಿಕ್ಕ ಕಣ, ಬಾಜಿಪ್ರಭು ದೇಶಪಾಂಡೆ ರಕ್ತದ ಕಣ ಇರ್ಬೋದು ಅಂತೇಳಿ ಆ ಕಲ್ಲುಗಳನ್ನು ನಿಮ್ಮ ಪಾಕೆಟಲ್ಲಿ ಒಳಗಿಟ್ಕೋತೀರ, ಏನೆಲ್ಲ ಮಾಡ್ತೀರಾ. ಆ ಒಂದು ಭಾಳ ನಾವು ಗೋಡ್ಕಿಂಡ ಕಣಿವೆಯಲ್ಲೇ ನೀರಿರಲಿಲ್ಲ. ಅಲ್ಲೇ ಕಣಿವೆಯಲ್ಲೇ ನಮ್ಮದು ಚಿಕ್ಕ ಬೆಡ್ ಹಾಕಿಬಿಟ್ಟು ಅಲ್ಲೇ ಮಲಗಿದ್ವಿ ರಾತ್ರಿ ಹೀಗೆ ಮಾತಾಡ್ತಾ. ಅದೊಂದು ದೊಡ್ಡ ಅನುಭವ. ಇಲ್ಲಿ ನಿಂತ್ಕೊಂಡಿದ್ದಾನೆ ಯಾರು, ನಮ್ಮ ಬಾಜಿಪ್ರಭು ದೇಶಪಾಂಡೆ. ಫುಲ್ಲಾಜಿಪ್ರಭು ದೇಶಪಾಂಡೆ ಅವನ ತಮ್ಮ ಸತ್ತೋಗಿದ್ದಾನೆ. 3.5 ಗಂಟೆ ಆದ ನಂತರ ಮೇಲ್ಗಡೆಯಿಂದ ಧೂಮ್ 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 ಶಬ್ದ ಬರುತ್ತೆ. ಇವನಿಗೆ ಗಹಿಸಿ ನಗ್ತಾನೆ, ಜೋರಾಗಿ ನಗ್ತಾನೆ ಬಾಜಿಪ್ರಭು ದೇಶಪಾಂಡೆ. ಮಹಾರಾಜರು ಸುರಕ್ಷಿತವಾಗಿ ತಲುಪಿದ್ದಾರೆ ಅಂತೇಳಿ ಡಬ್ ಅಂತ ಬೀಳ್ತಾನೆ, ಸತ್ತೋಗ್ತಾನೆ. ದಂಡಪಟ್ಟ ಕೈಯಲ್ಲಿ ಗಟ್ಟಿ ಹಾಗೇ ಇದೆ. ಆದಿಲ್ ಶಾಹಿ ಸೈನಿಕರಿಗೆ ಮುಂದೆ ಹೋಗ್ಲಿಕ್ಕೆ ಹೆದರಿಕೆ. ಎಲ್ಲಾದ್ರೂ ಇವನು ನಿಂತ್ಕೊಂಡ್ಬಿಟ್ಟು ಸಿಂಹದಾಗೆ ವಾಪಸ್ ಇವನು ಬಾಜಿಪ್ರಭು ದೇಶಪಾಂಡೆ ಹೋರಾಡೋದು ನೋಡಿದರೆ ಪ್ರತ್ಯಕ್ಷ ಶಿವ. ನಮ್ಮ ಅರವಿಂದ ಘೋಷರು ಬರೀತಾರೆ ಆ ಪದ್ಯದಲ್ಲಿ, ಪ್ರತ್ಯಕ್ಷ ಶಿವ ಈಶ್ವರ ತಾಂಡವವಾಡ್ತಾ ಇದ್ದಾನ ಅನ್ನೋ ಒಂದು ಅವರಿಗೆ ಅನುಭವ ಬರುತ್ತೆ. ಹೆದರ್ತಾರೆ. ಸತ್ತು ಬಿದ್ದಿದ್ದಾನೆ, ಒಬ್ಬ ಸೈನಿಕ ಉಳಿದಿಲ್ಲ. ಇವ್ರಿಗೆ ದಾಟ್ಕೊಂಡು ಹೋಗ್ಲಿಕ್ಕೆ ಹೆದರಿಕೆ. ಇವರು ಈಟಿ ಹೊಡಿತಾರೆ, ಈಟಿಯಿಂದ ಚುಚ್ಚುತ್ತಾರೆ, ಕಲ್ಲು ಹೊಡಿತಾರೆ, ಏನು ರೆಸ್ಪಾನ್ಸ್ ಇಲ್ಲ. ಜೀವ ಪ್ರಾಣ ಹೋಗಿದೆ. ಆಮೇಲೆ ಧೈರ್ಯ ಬಿಟ್ಟು ಇವರು ಹೋಗ್ತಾರೆ. ಅಲ್ಲಿಂದ ಹೋಗಿ ವಿಶಾಲಗಡ ಹತ್ರ ಹೋಗ್ತಾರೆ. ಈ ಎಕ್ಸ್ಟ್ರಾ 1.5-2 ಗಂಟೆ ಶಿವಾಜಿ ಮಹಾರಾಜರಿಗೆ ಏಕೆ ಬೇಕಾಗಿತ್ತು? 2 ಗಂಟೆಯಲ್ಲಿ ಅವರು ತಲುಪಬಹುದಿತ್ತು. ಯಾಕಂದರೆ
ಇವರು ವಿಶಾಲಗಢ ಹೋಗಬೇಕಾದ್ರೆ ಅಲ್ಲಿ ದಳ್ವಿ ಮತ್ತು ಸೂರ್ಯರಾವ್ ಮೋರೆ ಮತ್ತು ದಳ್ವಿ ಅವರು ತಮ್ಮ ಸೈನ್ಯ ತಗೊಂಡ್ಬಿಟ್ಟು ವಿಶಾಲಗಢ ಕೋಟೆಯಿಂದ ಒಂದು 50-100 ಅಡಿ ದೂರ ಶಿವಾಜಿಗಾಗಿ ಕಾಯ್ಕೊಂಡಿದ್ರು. ಗೂಢಚಾರರ ಮೂಲಕ ಅವರಿಗೆ ಒಬ್ಬರಿಗೆ ಸಮಾಚಾರ ಹೋಗುತ್ತೆ. ವಿಶಾಲಗಢ ಶಿವಾಜಿಗೆ ಒಳಗೆ ಹೋಗ್ಲಿಕ್ಕೆ ಬಿಡಬಾರ್ದು. ಈಗ ಶಿವಾಜಿ ಮಹಾರಾಜರಿಗೆ 15 ಗಂಟೆ ಓಡ್ಕೊಂಡು ಬಂದು ಆಯಾಸ, ಊಟ ಇಲ್ಲ, ನೀರಿಲ್ಲ, ತಿಂಡಿ ಇಲ್ಲ, ಪ್ಲಸ್ ಇವ್ರ ಜೊತೆ ಯುದ್ಧ ಮಾಡಬೇಕು. ಈಗ ಇವರೆಲ್ಲ ಫ್ರೆಶ್ ಆಗಿ ಕಾಯ್ಕೊಂಡಿದ್ದಾರೆ, ಅವ್ರ ಜೊತೆ ಯುದ್ಧ ಮಾಡಬೇಕು. ಇವ್ರ ಹತ್ರ ಇರೋದು 300 ಜನ, ಅವ್ರ ಹತ್ರ ಒಂದು 2,000 ಜನ. ಒಂದು ಯೋಚನೆ ಮಾಡಲಿಕ್ಕಾಗಲ್ಲ ನಮಗೆಲ್ಲ. ಆ ಕೋಟೆ ಮೇಲ್ಗಡೆಯಿಂದ, ವಿಶಾಲಗಢ ಕೋಟೆ ಮೇಲ್ಗಡೆಯಿಂದ ಅಲ್ಲಿ ಕಿಲ್ಲೆದಾರ ರಂಗೋ ನಾರಾಯಣ ಓರ್ಪೆ ಅಂತೇಳಿ, ರಂಗನಾಥ, ಮರಾಠರು ಯಾವತ್ತೂ ತಮ್ಮ ಹೆಸರುಗಳನ್ನು ಚಿಕ್ಕ ಪುಟ್ಟ ಮಾಡ್ಕೋತಾರೆ. ಅವರು ರಂಗೋ ನಾರಾಯಣ ಓರ್ಪೆ ಅಂತೇಳಿ, ಅವನು ಅದರದ್ದು ಕಿಲ್ಲೆದಾರ. ಅವನು ಕಾಯ್ಕೊಂಡಿರ್ತಾನೆ ಶಿವಾಜಿ ಮಹಾರಾಜರು ಯಾವಾಗ ಬರ್ತಾರೆ ಅಂತೇಳಿ. ಅಲ್ಲಿಂದ ಬರಬೇಕಾದ್ರೆ ಅವ್ನಿಗೆ ಗೊತ್ತಾಗುತ್ತೆ ಶಿವಾಜಿ ಮಹಾರಾಜರು ಬರ್ತಾ ಇದ್ದಾರೆ ಅಂತೇಳಿ. ಅವನು ಕೋಟೆ ಮಹಾದ್ವಾರ ತಿಳಿಯೋದಿಲ್ಲ. ಅಲ್ಲಿಂದ ಕೋಟೆ ಮೇಲಿಂದ ಧುಮುಕಿ ಇಳಿದು ಬಂದು ಯುದ್ಧ ಶುರು ಮಾಡ್ತಾರೆ. ವಿಶಾಲಗಢ ಕೋಟೆಯಿಂದ ಅವನ ಹತ್ರ ಒಂದೂವರೆ ಸಾವಿರ ಸೈನಿಕರಿರ್ತಾರೆ. ಈ ಕಡೆಯಿಂದ ಶಿವಾಜಿ ಮಹಾರಾಜರು ಬರ್ತಾರೆ, ಮುಂದ್ಗಡೆಯಿಂದ ರಂಗನಾರಾಯಣನ ಸೈನಿಕರು ಬರ್ತಾರೆ. ಯುದ್ಧ ನಡೀತದೆ. ಅದೊಂದು 1.5 ಗಂಟೆ ನಡೀತದೆ ಯುದ್ಧ. ಸುರ್ವೆ ಮತ್ತು ದಳ್ವಿಯ ಸೈನಿಕರು ಸೋತೋಗ್ತಾರೆ, ತಪ್ಪಿಸ್ಕೊಂಡು ಹೋಗ್ತಾರೆ. ಶಿವಾಜಿ ಮಹಾರಾಜರು ಸುರಕ್ಷಿತವಾಗಿ ಕೋಟೆ ಒಳಗೆ ಹೋಗ್ತಾರೆ. ಕೋಟೆ ಒಳಗೆ ಹೋಗ್ಬಿಟ್ಟು ಮಹಾದ್ವಾರ ಮುಚ್ತಾರೆ, ಫಿರಂಗಿ ಸಿಡಿತಾರೆ 3 ಸಲ, ಧೂಮ್ 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 ಅಂತೇಳಿ ಬಾಜಿ ಪ್ರಭು ದೇಶಪಾಂಡೆ ಪ್ರಾಣ ತ್ಯಾಗ ಮಾಡ್ತಾರೆ. ಇದು ಯುದ್ಧ ಆದ ನಂತರ ಇವರು ಆದಿಲ್ ಶಾಹಿಯ ಸೈನಿಕ ಫಜಲ್ ಖಾನ್ ಅವರೆಲ್ಲ ಬರ್ತಾರೆ. ಬಂದುಬಿಟ್ಟು ಕೋಟೆ ನೋಡ್ತಾರೆ. ಏನು ನೋಡ್ತಾರೆ? ಮೇಲ್ಗಡೆಯಿಂದ ಫಿರಂಗಿ ಹೊಡಿತಾ ಇದ್ದಾರೆ ಇವರಿಗೆ. ಅವರೆಲ್ಲ ರೆಡಿಯಾಗಿದ್ದಾರೆ. ಈಗ ಶಿವಾಜಿ ಮಹಾರಾಜರು ಒಳಗೆ ಹೋಗಾಯಿತು. ಇವರು ಹೇಗೋ ಜೀವ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ಟು ಅವರು ವಾಪಸ್ ಹೋಗ್ತಾರೆ. ಸಿದ್ದಿ ಜೋಹರ್ ಸಂಪೂರ್ಣವಾಗಿ ಸೋತೋಗಿರ್ತಾನೆ. ಕೇವಲ ಒಂದು ಭೇಟಿ ಮಾಡಲಿಕ್ಕೆ ಅವಕಾಶ ನೀಡಿ ಅದನ್ನೇ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿಕೊಂಡು ಶಿವಾಜಿ ಮಹಾರಾಜರು ಒಂದು ಚಮತ್ಕಾರ ರೀತಿಯಲ್ಲಿ, ಮ್ಯಾಜಿಕಲ್ ರೀತಿಯಲ್ಲಿ ತಪ್ಪಿಸ್ಕೊಂಡು ಪನ್ನಾಳದಿಂದ ವಿಶಾಲಗಢ ಕೋಟೆ 75 ಕಿಲೋಮೀಟರ್ ನಡ್ಕೊಂಡು ಅವರು ಸಂಜೆ ಒಳಗೆ ಸುರಕ್ಷಿತವಾಗಿ ವಿಶಾಲಗಢ ಮುಟ್ತಾರೆ. ಸಿದ್ದಿಜ್ ಅವರು ಹೋಗ್ತಾನೆ. ಸಿದ್ದಿಜ್ ಅವರು ಹೋಗ್ಬಿಟ್ಟು ಅವನಿಗೆ ಏನಾದರೂ ಮಾಡಲೇಬೇಕು. ಮಾಡದೇ ಇದ್ದರೆ ಅವನು ದುಡ್ಡು ಸಿಗೋದಿಲ್ಲ. ಆದಿಲ್ ಶಾಹಿ ಏನು ದುಡ್ಡು ಕೊಡೋಲ್ಲ. ಅವನು ಖಜಾನೆ ನೋಡಿರ್ತಾನೆ. ಅವನು ಹೋಗ್ತಾನೆ ಸೀದಾ, ನಾನು ಈಗ ವಿಶಾಲಗಢಕ್ಕೆ ನಾನು ಮುತ್ತಿಗೆ ಹಾಕ್ತೀನಿ ಅಂತೇಳಿ. ಆದರೆ ಎವ್ರಿ ಡೇ ಇಸ್ ನಾಟ್ ಸಂಡೇ. ನಿನ್ನೆ ತನಕ ಆಗಿದ್ದು ಪನ್ನಾಳ ಕೋಟೆಗೆ ಮುತ್ತಿಗೆ ಹಾಕಿದ್ದು ಯಶಸ್ವಿ ಆಯಿತು. ಆದರೆ ವಿಶಾಲಗಢ ಕೋಟೆಗೆ ಹಾಕ್ಲಿಕ್ಕಾಗಲ್ಲ. ಅದು ಸಿಕ್ಕಾಬಟ್ಟೆ ದೊಡ್ಡ ಕೋಟೆ, ದೊಡ್ಡ ಪ್ರದೇಶ. ಮತ್ತು ಆ ವಿಶಾಲಗಢದ ಹಿಂಗಡೆಯಿಂದ, ಆ ಗುಡ್ಡದ ದಕ್ಷಿಣ ದಿಕ್ಕಿನಿಂದ ತುಂಬ ಕಾಲ್ದಾರಿಗಳಿದ್ದಾವೆ. ಹಳ್ಳಿಗರೆಲ್ಲ ಆ ಹಳ್ಳಿಯಿಂದ ತಲೆ ಮೇಲೆ ಇಟ್ಕೊಂಡು ಒಬ್ಬೊಬ್ಬರಾಗಿ ಬಂದುಬಿಟ್ಟು ಅವರಿಗೆ ಆಹಾರ, ಧಾನ್ಯ, ಹಾಲು ಅದೆಲ್ಲ ಪೂರೈಕೆ ಮಾಡ್ಬೋದು. ಅದರಿಂದಾಗಿ ವಿಶಾಲಗಢ ಕೋಟೆ ಮೇಲೆ ಮುತ್ತಿಗೆ ಘೇರೆ ಹಾಕಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಬೇಕಾದ್ರೆ 2 ಲಕ್ಷ ಸೈನ್ಯ ಇಡಲಿ, ಏನು ಮಾಡಲಿಕ್ಕಾಗಲ್ಲ, ಅಂತಹ ಕೋಟೆ ಅದು. ಅದಕ್ಕಾಗಿ ಅವನಿಗೆ ಆಮೇಲೆ ಗೊತ್ತಾಗುತ್ತೆ ಇದಕ್ಕೆ ಇಟ್ಟು ಪ್ರಯೋಜನ ಇಲ್ಲ ಅಂಥೇಳಿ. ಅದಕ್ಕಾಗಿ ಆ ಗುಡ್ಡದ ಕೆಳಗೆ ದೊಡ್ಡ ಕಂದಕ, ಒಂದು ಗುಹೆ ಥರ ಕಂದಕ ಮಾಡ್ತಾನೆ. ಆ ಬೆಟ್ಟನೇ, ಆ ಪರ್ವತದ ವಿಶಾಲಗಢ ಕೋಟೆಯ ಗೋಡೆನೇ ನಾನು ಉರುಳಿಸ್ಬಿಡ್ತೀನಿ ಅನ್ನೋ ಒಂದು ಪ್ರತಿಕ್ರಿಯೆ. ದೊಡ್ಡದು ಒಂದು ಕಂದಕ ಮಾಡ್ತಾರೆ. ಅದರಲ್ಲೆಲ್ಲ ಸ್ಫೋಟಕ ಪುಡಿಯ ಪೀಪಾಯಿಗಳು ಹಾಗೂ ಮರದ ಪೀಪಾಯಿಗಳಲ್ಲಿ ಗಂಧಕ ಸ್ಟೋರ್ ಮಾಡಿರ್ತಾರೆ. ಈಗಿನ ಕಾಲದ ಥರ ಪ್ಲಾಸ್ಟಿಕ್ಕು ಏನೂ ಇರಲಿಲ್ಲ, ಅದರಲ್ಲೇ ಹಾಕ್ತಾರೆ. ಅದನ್ನು ತಂದುಬಿಟ್ಟು ಎಲ್ಲ ಪೇರಿಸ್ತಾರೆ, ಒಂದು ಕಡೆ ಸ್ಟೋರ್ ಮಾಡ್ತಾರೆ. ಅಲ್ಲಿಂದ ನೆಕ್ಸ್ಟ್ ಡೇ ಹೋಗಿಬಿಟ್ಟು ಆ ಕಂದಕ ತೋಡಿತ್ತಲ್ಲ, ಅದರೊಳಗೆ ಇಟ್ಬಿಟ್ಟು ಬೆಂಕಿ ಇಟ್ಟರೆ ವಿಶಾಲಗಢದ ಕೋಟೆ ಬಾಗಿಲು ಒಡೆದೋಗ್ಬೇಕು. ಅದು ಒಂದು ಪ್ಲ್ಯಾನು. ಶಿವಾಜಿ ಮಹಾರಾಜರಿಗೆ ಗೊತ್ತಾಗುತ್ತೆ. ಅವ್ರ ಗೂಢಚಾರರು ಹೋಗಿ ಅವ್ರ ಕೋಟೆಯಿಂದ ಸ್ವಲ್ಪ ದೂರಕ್ಕೆ ಗಂಧಕ ಎಲ್ಲ ಸ್ಟೋರ್ ಮಾಡಿಟ್ಟಿರ್ತಾರೆ, ಉಗ್ರಾಣ, ಅದಕ್ಕೆ ಬೆಂಕಿ ಹಚ್ಬಿಡ್ತಾರೆ. ಸಿದ್ದಿ ಜೋಹರ್ನ ಇನ್ನಷ್ಟು ಸೈನಿಕರು ಅಲ್ಲೇ ಹತರಾಗ್ತಾರೆ. ಆದಿಲ್ ಶಾಹಿ ಸಂಪೂರ್ಣವಾಗಿ ಸೋತೋಗಿರ್ತಾನೆ. ಸಿದ್ದಿ ಜೋಹರ್ ನನ್ನ ಕೆಲಸದಿಂದ ತೆಗಿತಾನೆ. ಅವನಿಗೆ ಕೊಡಬೇಕಾಗಿದ್ದು ಯುದ್ಧದ ಖರ್ಚು
ಇವನು ಪಾಕೆಟಿಂದ ಖರ್ಚು ಮಾಡಿರ್ತಾನೆ, ಒಂದೇ ಒಂದು ಪೈಸಾ ವಾಪಸ್ ಕೊಡೋದಿಲ್ಲ. ಸಿದ್ದು ಜೋಹರ್ನಿಗೆ ಅಲ್ಲಿಂದ ಓಡಿಸ್ಬಿಡ್ತಾನೆ. ಅವನು ವಾಪಸ್ ಅವನು ಜಂಜೀರ ಕೋಟೆಗೆ ಹೋಗ್ತಾನೆ. ಅವನಿಗೆ ಸಿದ್ದು ಜೋಹರ್ ಅವನ ಖಜಾನೆ ಖಾಲಿ ಮಾಡಿರ್ತಾನೆ ಯುದ್ಧಕ್ಕಾಗಿ. ಸಿದ್ದು ಜೋಹರ್ನ ಸಂಬಂಧಿಕರು ಎಲ್ಲ ಇವನು ದೌರ್ಬಲ್ಯ ನೋಡಿಬಿಟ್ಟು ಇವನನ್ನು ಕೊಲೆ ಮಾಡಿಬಿಡ್ತಾರೆ, ಸಿದ್ದು ಜೋಹರ್ನ. ದೌರ್ಬಲ್ಯ ಕಂಡ್ರೆ ಇನ್ನೊಬ್ಬ ಮೇಲಕ್ಕೆ ಬರ್ತಾನೆ. ಇವನು ಸೋತೋಗಿದ್ದಾನೆ, ಅವನು ನಮ್ಗೆ ನಾಯಕತ್ವ ಬೇಡ ಅಂದ್ಬಿಟ್ಟು ಅವನು ಬಂದಾಗೆ ಅವನನ್ನು ಹತ ಮಾಡ್ತಾನೆ. ಬೇರೆ ಇನ್ನೊಬ್ಬ ಸಿದ್ದಿ ರಾಜನಾಗ್ತಾನೆ. ಹಾಗಾಗಿ ಸಿದ್ದು ಜೋಹರ್ನೂ ಹೋದ, ಆದಿಲ್ ಶಾಹಿನೂ ಹೋದ. ಇದಾಗಿ 1660 62ನೇ ಇಸವಿ ತನಕ ಆದಿಲ್ ಶಾಹಿಯ ಉಳಿದ ಎಲ್ಲ ಕೋಟೆಗಳನ್ನೆಲ್ಲ ಶಿವಾಜಿ ಮಹಾರಾಜರು ಗೆದ್ದು ಬಿಡ್ತಾರೆ. ಆದಿಲ್ ಶಾಹಿ ಸಂಪೂರ್ಣವಾಗಿ ಸೋತೋಗಿರ್ತಾನೆ, ಏನೇನು ಬಲ ಇರೋದಿಲ್ಲ. 62ನೇ ಇಸವಿಯ ಸಮಯದಲ್ಲಿ ಆದಿಲ್ ಶಾಹಿ ಹತ್ರ ಅವನ ಕೋಟೆಯ ಒಳಗೆ ಇರುವ ಸೇವಕರಿಗೆ, ಕೆಲಸದವರಿಗೆ, ಸೈನಿಕರಿಗೆ, ಅಂಗರಕ್ಷಕರಿಗೆ ಕೊಡಲಿಕ್ಕೆ ಸಂಬಳ ಕೊಡುವಷ್ಟು ದುಡ್ಡು ಇರಲಿಲ್ಲ ಅವನ ಹತ್ರ. ಮುಘಲರು ಒಂದು ಕಡೆಯಿಂದ ಈಗ ಅವನಿಗೆ ಅಟ್ಯಾಕ್ ಮಾಡಿಬಿಟ್ಟು ಆದಿಲ್ ಶಾಹಿಯ ಬಿಜಾಪುರ ಸಾಮ್ರಾಜ್ಯವನ್ನು ಒಳಗಾಗಬೇಕಂತ ಅವರು ಪ್ಲ್ಯಾನ್ ಮಾಡಿರ್ತಾರೆ. ಆದಿಲ್ ಶಾಹಿ ಹೆದರ್ಕೋತಾನೆ. 175-180 ವರ್ಷದ ಇತಿಹಾಸವಿರುವ ವಿಜಯನಗರ ಸಾಮ್ರಾಜ್ಯವನ್ನು ಮುಗಿಸಿದ ಬಹುಮನಿ ಸುಲ್ತಾನರಲ್ಲಿ ಒಬ್ಬರಾದ ಆದಿಲ್ ಶಾಹಿ 180 ವರ್ಷಗಳ ಅನಂತರ ಸಂಪೂರ್ಣವಾಗಿ ಸೋತು ಶಿವಾಜಿಯ ಕಾಲಡಿಗೆ ಬರ್ತಾನೆ, ಶರಣಾಗ್ತಾನೆ. ಶಾಂತಿ ಒಪ್ಪಂದ ಆಗುತ್ತೆ. ಶಾಂತಿ ಒಪ್ಪಂದ ಆಗಬೇಕಾದ್ರೆ ಶಿವಾಜಿ ಮಹಾರಾಜರು ರಾಯಗಢದಲ್ಲಿ ಇರ್ತಾರೆ. ಶಾಂತಿ ಒಪ್ಪಂದಕ್ಕೆ ಯಾರನ್ನು ಕಳಿಸ್ತಾರೆ? ಶಿವಾಜಿಯ ತಂದೆ ಶಹಾಜಿ ಮಹಾರಾಜರನ್ನೇ ಕಳಿಸ್ತಾರೆ. ನೀವು ಏನು ಬೇಕಾದ್ರೂ ಕರಾರು ಮಾಡಿ ನಿಮ್ಮ ಮಗನ ಜೊತೆಗೆ, ನನಗೆ ಅವ್ರ ರಕ್ಷಣೆ ಬೇಕು, ಅವ್ರ ಜೊತೆ ಯುದ್ಧ ಮಾಡೋಕ್ಕೆ ನನಗೆ ಶಕ್ತಿ ಇಲ್ಲ, ಮೊಘಲರು ನನ್ನ ಹೊಡಿತಾರೆ, ನನ್ನ ಸಾಮ್ರಾಜ್ಯವನ್ನು ನೀವು ರಕ್ಷಣೆ ಮಾಡಿ, ಅವ್ರಿಗೆ ಕಪ್ಪ ಕಾಣಿಕೆ ಅವ್ರು ಕೇಳಿದೆಲ್ಲ ನಾನು ಕೊಡ್ತೀನಿ. ಶಹಾಜಿ ಮಹಾರಾಜರು ಬರ್ತಾರೆ, ಅಲ್ಲಿಂದ ಬಿಜಾಪುರದಿಂದ ಪುಣೆಗೆ ಬರ್ತಾರೆ. ಶಿವಾಜಿ ಮಹಾರಾಜರು ಅವರನ್ನು ಪುಣೆಯ ಗಡಿಯ ಹೋಗಿ ಶಹಾಜಿ ಮಹಾರಾಜರ ಪಲ್ಲಕ್ಕಿಯನ್ನು ತಾವೇ ಸ್ವತಃ ಬರಿಗಾಲಲ್ಲಿ, ಎಷ್ಟೊಂದು ವಿನಮ್ರತೆ, ತಂದೆ ಅಂದರೆ ಎಷ್ಟೊಂದು ಭಕ್ತಿ, ಬರಿಗಾಲಲ್ಲಿ ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಬರ್ತಾರೆ. ಬಂದುಬಿಟ್ಟು ಅವರು ಪಲ್ಲಕ್ಕಿಯಿಂದ ಇಳಿತಾರೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಅವ್ರ ತಂದೆಯ ಕಾಲಿನ ಮೇಲೆ, ಪಾದದ ಮೇಲೆ ತಮ್ಮ ಶಿರವನ್ನು ಎರಡೂ ಕಾಲ ಮೇಲೆ ಅವರು ಇಡ್ತಾರೆ. ಇಟ್ಬಿಟ್ಟು ಅವರು ಎಬ್ಬಿಸ್ತಾರೆ ಶಹಾಜಿ ಮಹಾರಾಜರು. ಎಬ್ಬಿಸ್ಬಿಟ್ಟು ತಮ್ಮ ಪುತ್ರನನ್ನು, ಅವಾಗ ಇವರು ನೋಡಿದ್ದು ಶಿವಾಜಿ ಮಹಾರಾಜರನ್ನು ಬಿಟ್ಟಿದ್ದು 1632ನೇ ಇಸವಿಯಲ್ಲಿ. ಅದಾದ ನಂತರ 1 ವರ್ಷ ಅವರು ಶಿವಾಜಿ ಮಹಾರಾಜರಿಗೆ 9 ವರ್ಷ ಇದ್ದಾಗ ಬೆಂಗಳೂರಲ್ಲಿ ನೋಡಿದರು. ಅದಾದ ನಂತರ ಅವರು ಶಿವಾಜಿ ಮಹಾರಾಜರನ್ನು 1639 ಆದ ನಂತರ ನೋಡೋದು 1662ನೇ ಇಸವಿಯಲ್ಲೇ, 30 ವರ್ಷ ಆದ ನಂತರನೇ ಶಿವಾಜಿ ಮಹಾರಾಜರನ್ನು ನೋಡ್ತಾರೆ. ಭಾಳ ಖುಷಿಯಾಗುತ್ತೆ. ಅಪ್ಪ ಮಗ ಇಬ್ಬರು ಭಾಳ ತಪ್ಕೋತಾರೆ. ಶಿವಾಜಿ ಮಹಾರಾಜರು ಅವರನ್ನು ತಮ್ಮ ಸಿಂಹಾಸನದ ಮೇಲೆ ಕೂರಿಸ್ತಾರೆ, ರಾಜ ಅಂತೇಳಿ, ಮಹಾರಾಜ ಅಂತಲೇ ಅವ್ರನ್ನ ಕರೀತಾರೆ. ಅವ್ರ ಕಾಲು ಕೆಳಗೆ ಕೂರ್ತಾರೆ. ಶಹಾಜಿ ಮಹಾರಾಜ ಹೇಳ್ತಾರೆ, ಕೂತ್ಕೋಪ, ಪಕ್ಕದ ಕುರ್ಚಿಯಲ್ಲಿ ಕೂತ್ಕೋ. ಇಲ್ಲ, ನೀವು ಮಹಾರಾಜರ ಎದುರಿಗೆ ನಾನು ಕೂರುವಂಗಿಲ್ಲ. ಕೈ ಕಟ್ಟಿಬಿಟ್ಟು ವಿನೀತರಾಗಿ ತಲೆ ತಗ್ಗಿಸಿ ಮಹಾರಾಜರ ಕಣ್ಣಲ್ಲಿ ಕಣ್ಣು ಇಟ್ಟು ನೋಡೋದಿಲ್ಲ. ಅಷ್ಟೊಂದು ಭಯ ಭಕ್ತಿ ತೋರಿಸ್ತಾರೆ ತಂದೆ ಅಂದರೆ. ತೋರಿಸ್ಬಿಟ್ಟು ಇವ್ರಿಗೆ ಭಾಳ ಖುಷಿ ಆಗುತ್ತೆ. ಶಹಾಜಿ ಇಷ್ಟೊಂದು ಕೀರ್ತಿ, ಒಂದು ಆದಿಲ್ ಶಾಹಿ ಅಂತ ಪ್ರಬಲಶಾಲಿ ಸಾಮ್ರಾಜ್ಯವನ್ನೇ ಸೋಲಿಸಿದ್ದಾರೆ, ಧೂಳಿಪಟ ಮಾಡಿದ್ದಾರೆ. ಆದರೂ ಇಷ್ಟೊಂದು ವಿನೀತ ತಂದೆ ಅಂತ ಹೇಳಿದ್ರೆ, ಒಂದು ಅಹಂಕಾರ ಇಲ್ಲ, ತಾನೂ ಅನ್ನೋ ಜಂಬ ಇಲ್ಲ. ತಂದೆ ಅಂದರೆ ಅಷ್ಟೊಂದು ಭಕ್ತಿ ತೋರಿಸ್ಬಿಟ್ಟು ಅವ್ರಿಗೆ ತಾನು ಮಾಡಿದ ಕೋಟೆ, ತಾನು ವಶಪಡಿಸಿಕೊಂಡ, ತಾನು ಹೊಸದಾಗಿ ಕಟ್ಟಿದ ರಾಯಗಢ ಕೋಟೆ, ರಾಜಧಾನಿ, ಅದರ ವೈಭವ ಎಲ್ಲನೂ ತೋರಿಸ್ತಾರೆ. 1-2-3 ವಾರ ಎಲ್ಲ ಕಡೆ ತಿರುಗಿಬಿಟ್ಟು ಎಲ್ಲನೂ ತೋರಿಸ್ತಾರೆ. ಆಮೇಲೆ ಸಂಧಾನಕ್ಕೆ ಮಾಡ್ತಾರೆ. ಸಂಧಾನ ಮಾಡಿದ ನಂತರ ಬಿಜಾಪುರ ಸಾಮ್ರಾಜ್ಯದಿಂದ ಗೆದ್ದ ಎಲ್ಲ ಕೋಟೆಗಳು ಶಿವಾಜಿದಾಗತ್ತೆ. ಮತ್ತು ಅವರು ವಾರ್ಷಿಕ ಎಷ್ಟು ಕಪ್ಪ ಕಾಣಿಕೆ ಶಿವಾಜಿ ಕೊಡಬೇಕು ಅದು ಒಪ್ಪಂದ ಆಗುತ್ತೆ. ಇವರು ಆದಿಲ್ ಶಾಹಿಯ ವಾರ್ಷಿಕ ವರಮಾನದ 25% ಚೌತ್ ಅದು ಶಿವಾಜಿ ಮಹಾರಾಜಿಗೆ ವರ್ಷ ಕೊಡಬೇಕು. ಮತ್ತು ಅದರ ಆನ್ ಟಾಪ್ ಆಫ್ ದಟ್ 10%
ಸರ್ದೇಸ್ಮುಖಿ ಅಂದರೆ ಶಿವಾಜಿ ತನ್ನ ಚಕ್ರವರ್ತಿ ಅಂತ ಅವರ ಸಾರ್ವಭೌಮತ್ವ ಸ್ವೀಕಾರ ಮಾಡಿಬಿಟ್ಟು ನೀವು ಮಹಾರಾಜ, ನಿಮ್ಮ ಅಡಿಯಲ್ಲಿ ನಾನು ಅಧೀನ ಅಂತ ಹೇಳ್ಬಿಟ್ಟು ಅದನ್ನು ಕನ್ಫರ್ಮ್ ಮಾಡಲಿಕ್ಕೆ ಅವರು ಸರ್ದೇಸ್ಮುಖೆ 10% ಎಕ್ಸ್ಟ್ರಾ ಸೆಸ್ ಅದನ್ನು ಕೊಡ್ಲಿಕ್ಕೆ ಹೋಗ್ತಾರೆ. ಕೊಟ್ಬಿಟ್ಟು ಈಗ ಯುದ್ಧ ಆಗಿದ್ದೆಲ್ಲ ಖರ್ಚು, ಇವರು ಶಿವಾಜಿ ಮಹಾರಾಜರ ಸೈನಿಕರ ಸಾವು ನೋವು ಅವರಿಗೆಲ್ಲ ಪರಿಹಾರ ಎಲ್ಲವೂ ಬಿಜಾಪುರ ಸುಲ್ತಾನ ಕೊಡಬೇಕು. ಹೇಗೆ ಕೊಡಬೇಕು, ಯಾವಾಗ ಕೊಡಬೇಕು, ಯಾಕಂದರೆ ಆವಾಗ ಆದಿಲ್ ಶಾಹಿ ದುಡ್ಡು ಇರಲಿಲ್ಲ, ಎಲ್ಲ ಪಾಪರ್ ಆಗಿರ್ತಾನೆ. ಎಷ್ಟು ವರ್ಷ ನಂತರ ಎಷ್ಟು ಕಂತಲ್ಲಿ ಕೊಡಬೇಕು, ಯಾಕಂದರೆ ವರ್ಷ ಟ್ಯಾಕ್ಸ್ ಬರ್ತಾನೆ ಇರುತ್ತೆ. ಅದೆಲ್ಲ ಅವರು ನಿಷ್ಕರ್ಷ ಮಾಡ್ತಾರೆ, ಒಪ್ಪಂದ ಸೈನ್ ಮಾಡ್ತಾರೆ. ಶಹಾಜಿ ಮಹಾರಾಜರು ವಾಪಸ್ಸು ಬೆಂಗಳೂರಿಗೆ ಹೋಗ್ತಾರೆ. ಹೀಗೆ 1645 ಇಸವಿಯಲ್ಲಿ ಪ್ರಥಮ ತೋರಣಗಡ ಶಿವಾಜಿ ಮಹಾರಾಜರು 15ನೇ ವರ್ಷದಲ್ಲಿ ಗೆದ್ದಿರ್ತಾರೆ. ಆದ ನಂತರ 1645 ನಂತರ 1662 ಇಸವಿಯ ಸಮಯದಲ್ಲಿ ಕೇವಲ 16-17 ವರ್ಷದ ಸಂಘರ್ಷದಲ್ಲಿ ಆದಿಲ್ ಶಾಹಿಯನ್ನು ಮುಗಿಸಿರ್ತಾರೆ. ಅದಕ್ಕಾಗಿ ಈ ಪನ್ನಾಳಗಡ ಕೋಟೆ ಒಂದು ನಿರ್ಣಾಯಕ ಯುದ್ಧ, ಮಹತ್ವದ ಯುದ್ಧ. ಅದಕ್ಕಾಗಿ ಈ ಯುದ್ಧವನ್ನು ನಾನು ಸಾಕಷ್ಟು ವಿವರವಾಗಿ ಈ ಪುಸ್ತಕದಲ್ಲಿ ಬರೆದಿದ್ದೀನಿ. ಈ ಯುದ್ಧ ಅಂತ ಹೇಳಿದ್ರೆ ಹಲವು ರೀತಿಯಿಂದ ರೋಮಾಂಚನ ಆಗುತ್ತೆ, ಹಲವು ರೀತಿಯಿಂದ. ಪ್ಲಸ್ ಎರಡೂ ಕೋಟೆಯನ್ನು ನಾನು ನಾನೇ ಸ್ವತಃ ಕಂಡಿದ್ದರಿಂದ, ಆ ಗೋಡಕಿಂಡೆಯನ್ನು ನಾನು ಸ್ವತಃ ಕಂಡಿದ್ದರಿಂದ ನನಗೆ ಭಾಳ ಖುಷಿ. ಒಂದು 3 ದಿನ ಇದ್ವಿ ಗೋಡಕಿಂಡೆಯಲ್ಲಿ. ನಮ್ಮ ಬಾಜಿಪ್ರಭು ದೇಶಪಾಂಡೆ ಬಿದ್ದು ಪ್ರಾಣ ಕಳ್ಕೊಂಡ ಜಾಗದಲ್ಲೇ ನಾವು ಅಲ್ಲೇ ಭಕ್ತಿಯಿಂದ ಪೂಜೆ ಮಾಡಿಬಿಟ್ಟು ಅಲ್ಲೇ ಒಂದು ರಾತ್ರಿ ಅಲ್ಲೇ ಇದ್ವಿ. ಭಾಳ ಈ ಕಥೆಯೆಲ್ಲ ಹೇಳಿದ್ದೆ ಜನರಿಗೆ. ಎಷ್ಟೋ ಜನರಿಗೆ ಇದರದ್ದು ನ್ಯೂಯಾನ್ಸಸ್ ಅಂದರೆ ಸೂಕ್ಷ್ಮತೆ ಕೆಲವೆಲ್ಲ ವಿಷಯಗಳು ಗೊತ್ತಿಲ್ಲ. ಶಿವ ಕಾಶಿಡ್ಲು ಪ್ರಾಣ ಬಿಟ್ಟಿದ್ದು, ಅವ್ರು ಒಪ್ಪತ್ತು ಊಟ ಮಾಡಿದ್ದು, ಅದೆಲ್ಲ ಯಾರಿಗೂ ಗೊತ್ತಿಲ್ಲ. ನಾವು ಆ ಸಹಲ್ ಹೋಗ್ಬೇಕಾದ್ರೆ ಬೇಕಂತಲೇ ನಾವು ಶಿವಾಜಿ ಮಹಾರಾಜ ಥರ ದಿನಕ್ಕೆ ಒಂದೇ ಸಲ ತಿನ್ನಬೇಕು, ಕೇವಲ 2 ರೋಟಿ ಮಾತ್ರ ತಿನ್ನಬೇಕು. ಹಸಿವು ಏನಂತ ಗೊತ್ತಿರಬೇಕು. ಆ ಬೆಟ್ಟವು ಏರಬೇಕಾದ್ರೆ ಹೊಟ್ಟೆಯೊಳಗೆ ಏನಿಲ್ಲ, ನೀರಿಲ್ಲ. ಆ ಹಸಿವಲ್ಲಿ ನೀವು ಬೆಟ್ಟ ಹತ್ತೋದುಂಟಲ್ಲ, ತಲೆ ತಿರುಗುತ್ತೆ, ಶಕ್ತಿ ಇಲ್ಲ, ತಲೆ ತಿರುಗುತ್ತೆ. ಆ ಸಮಯದಲ್ಲಿ ಶಿವಾಜಿಯ ದೇಹದ ಹಾರ್ಡ್ಯತೆ, ಫಿಟ್ನೆಸ್ ಅಮೇಝಿಂಗ್, ಅನ್ಬಿಲೀವಬಲ್. ಅದು ನಮ್ಮ ಇದು ಪಾವನಕಿಂಡ. ಶಿವಾಜಿ ಮಹಾರಾಜರು ಆ ಕಿಂಡಕ್ಕೆ, ಆ ಕಣಿವೆಗೆ ಪಾವನಕಿಂಡ ಅಂದರೆ ಬಾಂದಳ ಸೈನಿಕರ ರಕ್ತ ಬಿದ್ದು ಪಾವನವಾಯಿತು, ಪುಣ್ಯ ಪಾವನವಾಯಿತು ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಸರು ಪಾವನಕಿಂಡ ಅಂತ ಹೇಳ್ತಾರೆ. ಇವತ್ತಿಗೂ ಅದು ಪಾವನಕಿಂಡವೇ ಆಗಿದೆ. ಸೊ ಅದು ಒಂದು ಸಲ ನೋಡಿ ಬರುವಂತಹ ಒಂದು ಕ್ಷೇತ್ರ. ಖಂಡಿತವಾಗಿಯೂ ಅದು ನೋಡಿ ಬರಲೇಬೇಕು ಅಂತ ನನ್ನ ಅನಿಸಿಕೆ.